ಪ್ರೀತಿಯ ಹೆಗ್ಗದ್ದೆ ಅಕಾಡೆಮಿಯ ವೀಕ್ಷಕರೇ, ಹೆಗ್ಗದ್ದೆ ಅಕಾಡೆಮಿಯ 3ನೇ ವಿಡಿಯೋಗೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ ಸುಸ್ವಾಗತ. In this video, I am going to teach you how to do addition from left to right. ಸ್ಕೂಲಲ್ಲೆಲ್ಲ ನಿಮ್ಗೆ ಹೇಗೆ ಹೇಳ್ಕೊಟ್ಟಿದ್ದಾರೆ ಅಂದ್ರೆ ಅಡಿಷನ್ ಫ್ರಮ್ ರೈಟ್ ಟು ಲೆಫ್ಟ್ ಹೇಳ್ಕೊಟ್ಟಿದ್ದಾರಲ್ವಾ. ಸೊ ನಾನು ನಿಮ್ಗೆ ಈ ವಿಡಿಯೋದಲ್ಲಿ ಲೆಫ್ಟ್ ಇಂದ ರೈಟ್ ಗೆ ಆಡ್ ಮಾಡ್ತಾ ಕೆಲವೇ ಸೆಕೆಂಡ್ ಗಳಲ್ಲಿ ಹೇಗೆ ಅಡಿಷನ್ ಮಾಡಬಹುದು ಅಂತ ಈ ವಿಡಿಯೋದಲ್ಲಿ ನಿಮ್ಗೆ ತಿಳಿಸ್ತಾ ಇದ್ದೀನಿ. ಸೊ ಮತ್ತೆ ತಡ, ಸೊ ವಿತೌಟ್ ವೇಸ್ಟಿಂಗ್ ಮಚ್ ಆಫ್ ಅವರ್ ಟೈಮ್ ವಿಲ್ ಗೋ ಫಾರ್ ದ ಫಸ್ಟ್ ಪ್ರಾಬ್ಲಮ್. ನೌ ಪ್ಲೀಸ್ ಅಬ್ಸರ್ವ್ ವಾಟ್ ಐ ವಿಲ್ ಡೂ. 7 plus 4 11 ಅಂತ ಬರೆಯೋಣ. 7 plus 4 11. 6 plus 3 is 9, but you have to write 2 digit. 9 is written as 0 9. Okay, 9 plus 2 is 11. Okay, last 8 plus 5 13. 8 plus 5 13. So next end ಮಾಡೋಣ, add ಮಾಡೋಣ. So this is 1, so this is 3, this is 2, this is 10, so this is 2, this is 1. So ಉತ್ತರ 12,023. ಎಷ್ಟು ಸುಲಭವಾಗಿ ಮಾಡಿದ್ವಲ್ಲ. ಸೊ ಮತ್ತೊಂದು ಕ್ವಶನ್ ನೋಡೋಣ. ಸೊ ಸೆಕೆಂಡ್ ಕ್ವಶನ್, 9 plus 8 17. 17 ಅಂತ ಬರೆಯೋಣ. 9 plus 8 ಮತ್ತೆ 17 17. Okay, 9 plus 2, sorry 7 plus 2 9, but you have to write 2 digit. 0 9. 8 plus 7 15. 1 5. So ಈಗ add ಮಾಡೋಣ. So this is 5, this is 10, this is carry, this is 8, this is 8, this is 1. ಈ ರೀತಿ ನೀವು ನಿಮ್ಮ ಮಕ್ಕಳಿಗೆ ಹೇಳ್ಕೊಟ್ರೆ ಸುಲಭವಾಗಿ ಅಡಿಷನ್ ನ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಮತ್ತೊಮ್ಮೆ ಎಕ್ಸ್ಪ್ಲೈನ್ ಮಾಡ್ತೀನಿ ಈ 2 ಪ್ರಾಬ್ಲಮ್ಗಳನ್ನ. ದಯವಿಟ್ಟು ನೋಡಿ. 7 plus 4 11. Okay, 6 plus 3. See, if we add, we have to write 2 digit. So 9 1 digit ಆಗಿರೋದ್ರಿಂದ 0 9 ಅಂತ ಬರೆಯೋಣ. See, ಮತ್ತೆ ಇಲ್ಲಿ ಮೊದಲನೇ ನಂಬರ್ ಕೆಳಗಡೆ ಏನು ಬರೀಬಾರ್ದು. Okay, we should not write anything. 0 9. 9 plus 2 11. 8 plus 5 13. ನೆಕ್ಸ್ಟ್ ಏನ್ ಮಾಡಬೇಕು? ಆಡ್ ಮಾಡೋಣ. 3, this is 2, this is 10, 0, carry 1, this will become 2, this is 1. See, ಮತ್ತೊಂದು ಕ್ವಶನ್ ನೋಡೋಣ. 9 plus 8 17. 9 plus 8 17. ನಿಮ್ಗೆ ಹೇಳಿದ್ದೆ ಮೊದಲನೇ ನಂಬರ್ ಕೆಳಗಡೆ ಏನು ಬರೀಬಾರ್ದು ಅಂತ. ಸೊ 17. 7 plus 2 9, but I already told to write 2 digit, right? 0 9. Then 7 plus 8 15. Then what you have to do? Add 5, this is 10, this is carry 1, 7 plus 1 8, then 7 plus 1 8, this is 1. So ಎಷ್ಟು ಸುಲಭವಾಗಿ ಮಾಡ್ತಾ ಇದ್ದೀವಿ ಅಂತ. ಸೊ ಮತ್ತೊಂದು ಕ್ವಶನ್ ನೋಡೋಣ. ನೆಕ್ಸ್ಟ್ ಕ್ವಶನ್ ವಿಲ್ ಸಿ. ನೌ ಪ್ಲೀಸ್ ಅಬ್ಸರ್ವ್ ಹಿಯರ್. 9 plus 6 is 15. 1 5. Okay, 8 plus 8 is 16. 1 6. Don't write anything below the first number. 9 plus 4 is 13. 1 3. 9 plus 6 is 15. 1 5. 8 plus 2 is 10. Then what we will do? Add 0. 5 plus 1 6. 3 plus 1 4. 6 plus 1 7. 5 plus 1 6. This is 1. So ನಿಮ್ಮ ಉತ್ತರ ಯಾರು? So it will be 167460. ಎಷ್ಟು ಸುಲಭವಾಗಿ ಆನ್ಸರ್ ಮಾಡ್ತಾ ಇದೀವಲ್ವಾ. ಸೊ ಮತ್ತೊಂದು ಕ್ವಶನ್ ನೋಡೋಣ. So now please here. 8 plus 1 is 9, but I have already told you to write 2 digit. So 9 ಏನಂತ ಬರೆಯೋಣ? 0 9 ಅಂತ ಬರೆಯೋಣ. 8 plus 4 12. 1 2. 9 plus 6 15. 1 5. 8 plus 3 11. 1 1. 6 plus 5 11. 1 1. ನಿಮ್ಗೆ ಆಗಲೇ ಹೇಳಿದ್ದೆ ನಾನು ಫಸ್ಟ್ ನಂಬರ್ ಕೆಳಗಡೆ ಏನು ಬರೀಬಾರ್ದು ಅಂತ. ಸೊ ದಿಸ್ ಇಸ್ 1, ದಿಸ್ ಇಸ್ 2, ದಿಸ್ ಇಸ್ 6, ದಿಸ್ ಇಸ್ 3, ದಿಸ್ ಇಸ್ 0, ದಿಸ್ ಇಸ್ 1. 9 plus 1 10. 0 carry 1. ಸೊ ಎಷ್ಟು ಸುಲಭವಾಗಿ ಮಾಡ್ತಾ ಇದೀವಲ್ವಾ. ಸೊ ದಿಸ್ ಇಸ್ ಕಾಲ್ಡ್ ಆಸ್ ಆಡಿಂಗ್ ಫ್ರಮ್ ಲೆಫ್ಟ್ ಟು ರೈಟ್. ಈ ಮೆಥಡ್ ನೀವು ಕಲ್ತಿದ್ರೆ ನಾನು ಮುಂದಿನ ವಿಡಿಯೋದಲ್ಲಿ ಇದನ್ನು ಯಾವುದನ್ನೂ ಬರೀದಲೆ ಕೇವಲ ಮೈಂಡ್ ಅಲ್ಲಿ ಕ್ಯಾಲ್ಕುಲೇಟ್ ಮಾಡೋದನ್ನ ಹೇಳ್ಕೊಡ್ತೀನಿ. ಬಟ್ ಯು ಹ್ಯಾವ್ ಟು ಲರ್ನ್ ದಿಸ್ ಟೆಕ್ನಿಕ್. ಫಸ್ಟ್ ನೀವು ಕಲ್ತ್ರೆ ಮಾತ್ರ ಆ ಟೆಕ್ನಿಕ್ ನಿಮಗೆ ಸುಲಭ ಆಗುತ್ತೆ. ಸೊ ಮತ್ತಷ್ಟು ಪ್ರಾಬ್ಲಮ್ಗಳನ್ನ ಈಗ ನೋಡೋಣ. I have taken one more problem. Now please see here how we will do this question. 6 plus 8 14. 1 4 ಅಂತ ಬರೆಯೋಣ. 3 plus 2 is 5. I will write it as 0 5. 8 plus 2 is 10. 1 0. 9 plus 8 is 17.
1 7, 9 plus 6 is 15, 1 5, 5 plus 4 is 9, but you have to write 0 9. ಸೊ ನಿಮ್ಗೆ ಆಲ್ರೆಡಿ ಹೇಳಿದ್ದೆ ನಾನು ಫಸ್ಟ್ ನಂಬರ್ ಕೆಳಗಡೆ ಏನು ಬರಿಬಾರ್ದು ಅಂತ. ನಾವು ದಿಸ್ ಇಸ್ 1, ದಿಸ್ ಇಸ್ 4, ದಿಸ್ ಇಸ್ 6, ದಿಸ್ ಇಸ್ 1, ದಿಸ್ ಇಸ್ 8, ದಿಸ್ ಇಸ್ 5, ದಿಸ್ ಇಸ್ 9. ಸೊ ಈ ಕ್ವಶನ್ಗೆ ಆನ್ಸರ್ 1 4 6 1 8 5 9 ಆಗಿರುತ್ತೆ. ಈ ರೀತಿ ನೀವು ಲೆಫ್ಟ್ ಇಂದ ರೈಟ್ ಗೆ ಆಡ್ ಮಾಡ್ತಾ ಸುಲಭವಾಗಿ ಅಡಿಷನ್ ನ ಮಾಡಬಹುದು. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ನಾನು ತಿಳ್ಕೊಳ್ತೀನಿ. ಸೊ ಮತ್ತಷ್ಟು ಫಾರ್ಮುಲಾನ ಈ ವಿಡಿಯೋದಲ್ಲಿ ಈಗ ನೋಡೋಣ. ನೆಕ್ಸ್ಟ್ ಕ್ವಶನ್ ನೋಡೋಣ. Now please see here. 3 plus 1 is 4, but I will write it as 0 4. 9 plus 8 is 17, 1 7. 8 plus 6 is 14, 1 4. 6 plus 3 plus 4 is 7, but you have to write 0 7. Be careful, write it as 0 7. 8 plus 6 is 14, 1 4. 9 plus 8 is 17, 1 7. Next step, last step is adding this. This is 7, this is 5, this is 8, this is 4, this is 8, this is 5. So ನಿಮ್ಮ ಆನ್ಸರ್ 5 8 4 8 5 7 ಆಗಿರುತ್ತೆ. ಸೊ ಇದೇ ರೀತಿ ನೀವು ನಿಮ್ಮ ಮಕ್ಕಳಿಗೆ ಹೇಳ್ಕೊಟ್ರೆ ಅವರು ಒಂದು ಹ್ಯೂಮನ್ ಕ್ಯಾಲ್ಕುಲೇಟರ್ ಗಳಾಗಿ ಬದಲಾವಣೆ ಆಗ್ತಾರೆ. ಮುಂದಿನ ವಿಡಿಯೋಗಳಲ್ಲಿ ನಾನು ಇದನ್ನ ಮಾಡ್ದಲೆ ಕೇವಲ ಮೈಂಡ್ ಅಲ್ಲೇನೆ ಕ್ಯಾಲ್ಕುಲೇಟ್ ಮಾಡೋ ಟೆಕ್ನಿಕ್ ನ ನಿಮ್ಗೆ ಹೇಳ್ಕೊಡ್ತೀನಿ. ಅದಕ್ಕೂ ಮುಂಚೆ ಈ ಟೆಕ್ನಿಕ್ ನೀವು ಕಲಿಬೇಕಾಗ್ತದೆ. ಸೊ ಮತ್ತಷ್ಟು ಕ್ವಶನ್ ಗಳನ್ನ ಈಗ ನೋಡೋಣ. We'll see one more question now. Please see here. 8 plus 3 is 11. I will write it as 1 second. 8 plus 3 is 11. I will write it as 1 1. 7 plus 4 is also 11. 1 1. As I already told you, don't write anything below the first number. Okay. Then we'll continue. 9 plus 5 is 14, 1 4. 6 plus 8 is 14, 1 4. 6 plus 4 is 10, 1 0. Then 9 plus 8 is 17, 1 7. And last 6 8 plus 2 is 10. Then what we have to do? Add this 0 8 1 5 5. This is 2, this is 2, this is 1. So answer is 1 2 2 5 5 180. ನೋಡಿ, ಕೆಲವೇ ಸೆಕೆಂಡ್ ಗಳಲ್ಲಿ ಎಷ್ಟು ದೊಡ್ಡ ದೊಡ್ಡ ಪ್ರಾಬ್ಲಮ್ ಗಳನ್ನ ಕೆಲವೇ ಸೆಕೆಂಡ್ ಗಳಲ್ಲಿ ಮಾಡ್ತಾ ಇದ್ದೀವಿ. ಈ ರೀತಿ ಟೆಕ್ನಿಕ್ ಗಳನ್ನ ನೀವು ಕಲ್ತ್ರೆ ಮುಂದಿನ ವಿಡಿಯೋಗಳಲ್ಲಿ ನಾನು ಇದನ್ನೂ ಕೂಡ ಮಾಡ್ತಾರೆ ಕೇವಲ ಅಪ್ಲಿಕೇಶನ್ ಆಫ್ ಮೈಂಡ್ ಮುಖಾಂತರ ಮಾಡೋದನ್ನ ನಾನು ನಿಮಗೆ ಕಲಿಸ್ಕೊಡ್ತೀನಿ. ಸೊ ಒನ್ ಮೋರ್ ಪ್ರಾಬ್ಲಮ್ ವಿ ವಿಲ್ ಸಿ ನೌ. ಸೊ ಈ ಕ್ವಶನ್ ನೋಡೋಣ. ನಾವು 7 plus 8 is 15, 1 5 ಅಂತ ಬರೆಯೋಣ. 8 plus 6 is 14, 1 4 ಅಂತ ಬರೆಯೋಣ. 9 plus 7 is 16, 1 6. 4 plus 1 is 5, but you have to write 0 5. Don't forget. Okay. 5 plus 3 is 8, but I will write 0 8. Okay. Then 9 plus 6 is 15, 1 5. Last 9 plus 8 is 17, 1 7. Then what you have to do? Add this. This is 7, this is 6, this is 9, this is 5, this is 6, this is 5, this is 6, this is 1. So answer is 1 6 5 6 5 9 6 7. See, ಈ ರೀತಿ ನೀವು ಕಲಿಯೋದ್ರಿಂದ ನಿಮ್ಮ ಮಕ್ಕಳಿಗೆ ಹೇಳ್ಕೊಡೋದ್ರಿಂದ ಅವ್ರ ಮುಂದೆ ಹ್ಯೂಮನ್ ಕ್ಯಾಲ್ಕುಲೇಟರ್ಗಳಾಗಿ ಕನ್ವರ್ಟ್ ಆಗ್ತಾರೆ. ಮತ್ತೆ ಮುಂಬರುವ ಕಾಂಪಿಟೇಟಿವ್ ಎಕ್ಸಾಮ್ಸ್ ಗಳು ಏನಿದೆ ಅದನ್ನ ಈಸಿಯಾಗಿ ಕ್ರ್ಯಾಕ್ ಮಾಡ್ತಾರೆ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಮ್ಮ ಹೆಗ್ಗದ್ದೆ ಅಕಾಡೆಮಿಯ ಜಾಯಿನ್ ಆಗಿದ್ದಕ್ಕೆ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಟೇಕ್ ಕೇರ್, ಸ್ಟೇ ಟ್ಯೂನ್ಡ್ ವಿತ್ ಹೆಗ್ಗದ್ದೆ ಅಕಾಡೆಮಿ. ಬಾಯ್ ಬಾಯ್.